ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಡಿಜಿಟಲ್ ಅರೆಸ್ಟ್ ಕೇಸುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜನ ಮೋಸ ಹೋಗ್ತಾನೆ ಇದ್ದಾರೆ. ರಾಜಧಾನಿಯಲ್ಲಿ ಕೋಟಿ ಕೋಟಿ ಕಳ್ಕೊಂಡ್ರು ಮೊನ್ನೆ ಒಬ್ಬರು ಟೆಕ್ಕಿ. ಈಗ ಕಲಬುರಗಿಯ ಸರದಿ, ಕಲಬುರಗಿಯಲ್ಲೂ ಕೂಡ ಇಬ್ಬರು ಶ್ರೀಮಂತರಿಗೆ ಪಂಗನಾಮ ಹಾಕಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮುಖಾಂತರ 2 ಕೋಟಿ ರೂಪಾಯಿ ದೋಖಾಗಿದೆ. ವೈದ್ಯ ಶಿವಶರಣಪ್ಪ ಬಿರಾದಾರ್ ಎಂಬವರಿಗೆ ಖದೀಮರು ಮೋಸ ಮಾಡಿದ್ದಾರೆ. ಮುಂಬೈನ ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು ನಾವು ಅಂತ ಹೇಳಿ ವಂಚನೆ ಮಾಡಿರುವಂಥ ಕೇಸು. ಮುಂಬೈ ಕೆನರಾ ಬ್ಯಾಂಕಲ್ಲಿ ನಿಮ್ಮ ಹೆಸರಲ್ಲಿ ಖಾತೆ ಇದೆ, ಅದರಲ್ಲಿದ್ದಂಥ ಹಣವನ್ನು ನಮಗೆ ವರ್ಗಾವಣೆ ಮಾಡಿ ಅಂತ ಬೆದರಿಕೆ ಹಾಕಿದ್ದಾರೆ. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ, ಆ ದುಡ್ಡನ್ನೆಲ್ಲ ನಮಗೆ ಟ್ರಾನ್ಸ್ಫರ್ ಮಾಡಿ, ನಂತರ ಕೇಸ್ ಕ್ಲಿಯರ್ ಆದ ನಂತರ ದುಡ್ಡು ವಾಪಸ್ ನಿಮ್ಮ ಖಾತೆಗೆ ಬರುತ್ತೆ ಅಂತ ಪಂಗನಾಮ ಹಾಕಿರೋದು. ಈ ರೀತಿಯ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜಾಗೃತಿ ಮೂಡಿಸುವಂತ ಕೆಲಸಗಳು ನಿರಂತರವಾಗಾದರೂ ಕೂಡ ಜನ ಮೋಸ ಹೋಗ್ತಾನೆ ಇದ್ದಾರೆ. ವೈದ್ಯರಿಗೆ ಮೋಸ ಮಾಡಿರುವಂತ ಕೇಸ್ನ ಅಪ್ಡೇಟ್ ಇದು. ಶಿವಶರಣಪ್ಪ ಬಿರಾದಾರ್ ಮತ್ತು ಅವರ ಪತ್ನಿ ಉಷಾ ಬಿರಾದಾರ್ ಅಳಲು ತೋಡ್ಕೊಂಡಿದ್ದಾರೆ. ವಂಚಕರು ಯಾವ ರೀತಿ ಮೋಸ ಮಾಡಿದ್ರು ಅಂತ ಪೊಲೀಸರ ಸಮವಸ್ತ್ರ ಧರಿಸಿ ವಿಡಿಯೋ ಕಾಲ್ ಮಾಡಿ, ನಾವು ಪೊಲೀಸರು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ, ಕೂತಲ್ಲೇ ಕೂರಿ, ಮತ್ತು ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆಯೋ ಅದನ್ನು ಟ್ರಾನ್ಸ್ಫರ್ ಮಾಡಿ ನಮ್ಮ ಅಕೌಂಟಿಗೆ, ಮುಂಬೈ ಕ್ರೈಮ್ ಬ್ರಾಂಚ್ ಇಂದ ನಾವು ವಿಡಿಯೋ ಕಾಲ್ ಮಾಡ್ತಾ ಇರೋದು ಅಂತ ಹೆದರಿಸಿದ್ದಾರೆ. ಇನ್ನು ತಮ್ಮ ಮಕ್ಕಳಿಗೂ ಕೂಡ ವಿಚಾರ ತಿಳಿಸದೆ ದಂಪತಿ ತಮ್ಮಲ್ಲಿದ್ದಂಥ ದುಡ್ಡನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಿರಾದಾರ್ ದಂಪತಿ ಕಲಬುರಗಿ CN ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಅಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. 1,26,00,000 ಮತ್ತೊಂದು ಕೇಸಲ್ಲಿ ಮತ್ತೊಂದಿಷ್ಟು ಹಣ, ಒಟ್ಟು 2 ಕೋಟಿಗೂ ಅಧಿಕ ದುಡ್ಡು ವಂಚನೆಯಾಗಿದೆ. ನಮಗೆ ಮೊದಲು ಫೋನ್ ಬಂತಕ್ಕೆ ಮನಿ ಲಾಂಡ್ರಿಂಗ್ ಇದ್ರಾಗ ನಿಮ್ಮದು ಇದು ಅದ, ನಿಮ್ಮ ಅಕೌಂಟ್ದಾಗ ಜನ ಎಲ್ಲ ನಿಮ್ಮ ಹೆಸರಲ್ಲಿ ಆ ರೊಕ್ಕ ಹಾಕಲ್ಕತ್ತಾರಂತ. ಅದಕ್ಕೆ ನೀವೇನಂದ್ರಿ ಅವರಿಗೆ ರಿಪ್ಲೈ ಏನು ಮಾಡಿದ್ರಿ? ನಾವು ಅಕೌಂಟ್ ತೆಗ್ದೇ ಇಲ್ಲ ಅಲ್ಲಿ ಅಂತ ಹೇಳಿದ್ರು ನಾವು. ಮತ್ತು ಹಂಗೆ ಮಾಡಿ ಮತ್ತೆ ಹೇಳಿದ್ರು ನಿಮಗೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಇದು ಅದ, ನೀವು ಯಾರಿಗೂ ಹೇಳೋದಿಲ್ಲ, ನಿಮ್ಮ ಮಕ್ಕಳಿಗೂ ಹೇಳೋದಿಲ್ಲ ಅಂಥೇಳಿ ದಿನ ಮತ್ತು ರೊಕ್ಕ ಇದು ಮಾಡಿ ಅವರು ನಿಮ್ಮ ATM ಕಾರ್ಡ್ ಇದೆ, ನಿಮ್ಮ ಇದು ಅಕೌಂಟ್ ಇದೆ, ನಿಮ್ಮದು ಆಧಾರ್ ಕಾರ್ಡ್ ಇದೆ, ಎಲ್ಲ ಇವ್ರಿಗೆ ತೋರಿಸಿ ನಿಮ್ಮಲ್ಲಿ ಎಷ್ಟು ದುಡ್ಡಿದೆ ಇವರಿಗೆ ಡೀಟೇಲ್ಸ್ ಎಲ್ಲ ಕೇಳಿದ್ರು. ಇವರು ಓಪನ್ನಾಗಿ ಹೇಳ್ತಾ ಇದ್ದಾರೆ, ಇನ್ನೂ ಡೀಟೇಲ್ಸ್ ಕೊಡ್ಲಿಕ್ಕೆ ತಯಾರಿದ್ರು. ಇವರು ಮ್ಯೂಚುವಲ್ ಫಂಡ್ಸು ಡೀಟೇಲ್ ಎಲ್ಲ ಕಾಪಿ ಮಾಡಿ ಇವರಿಗೆ ಕೊಡೋರಿದ್ದರು ಅವರು. ಸೊ ಇವರು ಟ್ರಸ್ಟ್ ಮಾಡಿ ಹೆದರಿ ಕೊಡ್ತಾಯಿದ್ರು. ಅದಕ್ಕೆ ಅವರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು. ಒಂದೇ ರೂಮಲ್ಲಿ ಹಾಕಿ ನೀವು ಯಾರಿಗೂ ಹೇಳಬೇಡ್ರಿ, ನಿಮ್ಮ ಹೆಸರಲ್ಲಿ ಬಾಂಬೆಯಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ, ಅಕೌಂಟ್ ಓಪನ್ ಮಾಡಿ ದಟ್ ಈಸ್ ದ ಮನಿ ಈಸ್ ಯೂಸ್ಡ್ ಫಾರ್ ನ್ಯಾಷನಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.